ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ನಗರದ ಬೇಗೂರು ಗೇಟ್ ಬಳಿ ಅಪಘಾತಕಾರಿ ದೃಶ್ಯವೊಂದು ಬೆಳಕಿಗೆ ಬಂದಿದೆ. ಪ್ಯಾಸೆಂಜರ್ ಆಟೋದಲ್ಲಿ ಹಸುವಿನ ಮಾಂಸ ಸಾಗುತ್ತಿರುವುದು ಘಟನೆ ನಿನ್ನೆ ಅಂದರೆ ಭಾನುವಾರ ದಾಖಲಾಗಿದೆ. ಚಿಕ್ಕಬೇಗೂರು ಭಾಗದ ಒಂದು ಅಂಗಡಿಯಿಂದ ಈ ಮಾಂಸವನ್ನು ಸಾಗಿಸಲಾಗುತ್ತಿದ್ದು, ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಲಾರಿಗಳಲ್ಲಿ ಸಾಗಾಟವಾಗುತ್ತಿದ್ದ ಮಾಂಸ ಇದೀಗ ಪ್ಯಾಸೆಂಜರ್ ಆಟೋಗಳಲ್ಲೂ ಸಾಗುತ್ತಿರುವುದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಇದಕ್ಕೆ ಸರ್ಕಾರ ಅನುಮತಿ ಇದೆಯೇ ಅಥವಾ ಅಧಿಕಾರಿಗಳು ಕಣ್ಮುಚ್ಚಿಕೊಂಡಿದ್ದಾರೆಯೇ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ. ನಮಸ್ಕಾರ. ಪಕ್ಕದಲ್ಲಿ ಒಂದು ಏನೋ ಇದು ಹೊಡ್ಸ್ಕಾಲ್ ಜೀವಂತವಾಗಿ ಹೋಯ್ತಾ ಇದೆ. ಇನ್ನೊಂದರಲ್ಲಿ ವಾಡದ ಹಾಕೊಂಡವ್ರೆ. ಅದು ತೋರಿಸ್ತೀನಿ. ಎಲ್ಲಿ ಬೇಗೂರು ಗೇಟ್ ಹತ್ರ ಲೈವ್ ಅಂತ ಅಂದರೆ ಈ ಪ್ಯಾಸೆಂಜರ್ ಆಟೋ ಜನಗಳು ಕೂತ್ಕೋತಾರೆ. ಸಂಡೇ ಸ್ಪೆಷಲ್, ಮಂಡೇ ಸ್ಪೆಷಲ್. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಸೊ ಹೋಗ ಆ ಕಡೆಗೆ ಬೈಲಿ ಬರಲಿ. ಏನು ನಿನ್ನ ಹೆಸರೇನು? ಎಲ್ಲಿಂದ ತಗೋಬತ್ತಾ ಇದ್ದೀರಿ? ಗೊತ್ತಿಲ್ಲ. ಸೊ ಈ ಥರನೇ ಸಂಡೇ ಏನು ಇವತ್ತು ಬಿರಿಯಾನಿ ತಿನ್ಕೊಂಡು ಏನು ಮಾಡ್ತೀರಿ ಇವತ್ತು ಬೆಳಗ್ಗೆನೆ ಅದರದ್ದು ಮಿಸ್ಸಿಂಗು ನಡೀದೆ. ಎಷ್ಟು ರಾಜಾರೋತ್ಸವ ನಡೀತಾ ಇತ್ತು ಅಂತ ಅಂದರೆ ಜೋರಾಗಿ ನಡೀತೈತೆ. ಪ್ಯಾಸೆಂಜರ್ ಆಟೋ, ಈಗ ಲಗೇಜ್ ಆಟೋ ಆಯಿತು, ಲಾರಿ ಆಯಿತು, ಪ್ಯಾಸೆಂಜರ್ ಆಟೋ. ಇವತ್ತು ಈ ಮೂರು ಮಹಾನ್ ಬಾವರುಗಳು ಇವರು ಆಕ್ಚುಲಿ. ಎಲ್ಲಿಂದ ತಗೋಬತ್ತಾ ಇದು? ಎಲ್ಲಿಂದ ತಗೋಬತ್ತಾ ಇರೋದು? ಚಿಕ್ಕಬೇಗೂರು. ಎಲ್ಲಿ ಅಂಗಡಿ ಇಲ್ವಾ? ಹಾ, ಅಂಗಡಿಯಿಂದ ಮಂಗಂಪಳ್ಳ ಅಂಗಡಿಗೆ. ಹಾ, ಇದು ಲೈಸೆನ್ಸ್ ಗೀಸೆನ್ಸ್ ಏನಾರು ಇದೆಯಾ? ಲೈಸೆನ್ಸ್ ತರಿಸ್ತಾ ಇದೆಯಾ? ಓಕೆ, ಒಳ್ಳೇದು. ಲೈಸೆನ್ಸ್ ತೋರಿಸ್ಬಿಟ್ಟು ಎಷ್ಟು ಕೆ ಜಿ ಐತೆ ಇವನೇ? ಎಷ್ಟು ಕೆ ಜಿ ಇದೆ? ಎಷ್ಟು ಕೆ ಜಿ ಆಯ್ತು? 100 kg. ಯಾವುದು ಹಸುನೋ ಎಮ್ಮೆನೋ ಯಾವುದು ಕರುನೋ ಯಾವುದು? ಆಕ್ಸು ಎತ್ತು. ಈಗ ಬೆಳಿಗ್ಗೆ ಕಡ್ದಿರೋದಾ? ಅಲ್ಲಿಗೆ ಹೋಗ್ತಾ ಇದ್ದೀರಾ? ಓಕೆ, ಆಯ್ತು ಸಾಹೇಬ್ರೆ. ನೋಡಿ, ಇಷ್ಟ ಐತೆ. ನೀವು ಅಂದ್ರೆ ಬಿಟ್ಟು ಕಳಿಸ್ತೀವಿ. ಏನು ಈಗ ಸ್ಪೆಷಲ್ ಆಗಿ ಇದ್ರಲ್ಲಿ ಏನೈತೆ? ಈ ಚೀಲದಲ್ಲಿ ಏನೈತಲ್ಲ ಇರ, ಈ ಚೀಲದಲ್ಲಿ ಏನೈತೆ ಬಿಚ್ಚಿದ? ಸರಿ, ಅದು ತಲೆಗಿಲೆ ಎಲ್ಲರೂ ಇದು ತೋರಿಸು. ತಲೆ ಇಲ್ಲೇ ಐತಲ್ಲ, ತಲೆ ಕೊಂಬು ಎಲ್ಲ ಇಲ್ಲೇ ಐತೆ. ಎಷ್ಟು? 2 ಇದೆಯಾ ಇದರಲ್ಲಿ? ತಲೆ ಇರು ತೋರ್ಸು. ತಲೆ, ಕಾಲು ತೆಗಿ. ಓಪನ್ ಮಾಡಿ ಚೀಲ ಒಯ್ದ. ಓಪನ್ ಮಾಡ ಸೂರ್ಯ. ಅಲ್ಲೇ ಇಲ್ವೇನೋ ತಲೆ? ಅದು ಎತ್ತು, ಅದು ಚೀಲ ಎತ್ತು. ಏನಿಲ್ಲ, ಅವರು ಸಾಹೇಬ್ರು ಕೇಳ್ತಾವ್ರೆ, ತೋರಿಸ್ಬಿಟ್ಟು. ಹಾ, ಅಲ್ಲೇ ಐತಲ್ಲ ತಲೆ. ಅಲ್ಲಿ ಚೀಲ ಓಪನ್ ಮಾಡೋದ? ಯಾವುದು? ನಾಟಿ ಹಸುನಾ? ಎತ್ತದು. ಎಷ್ಟು ಕೆಜಿ ಮಟನ್ ಎಷ್ಟು ನಡೀತೈತಿ ಇಲ್ಲಿ? 1 kg ಎಷ್ಟು ನಡೀತೈತೆ ರೇಟ್? 140. ಹೋಲ್ಸೇಲ್ ತಗೊಂಡ್ರೆ? 100 kg ಹಂಗೆ? ಹಾಂ, ಓಕೆ, ಆಯಿತು. ಇನ್ನು ಲಗೇಜ್ ಆಟೋನು ಕೂಡ ಕರ್ನಾಟಕ ಸರ್ಕಾರ ತುಂಬಕ್ಕೆ ಕೊಟ್ಟಿದೆ. ಹಾಗಾಗಿ ಏನು ಸರ್ಕಾರನ ಕಣ್ಮುಚ್ಕೊಂಡು ಕೂತಿದೆ ಅನ್ಸುತ್ತೆ. ನೋಡೋಣ ಯಾವ ಮಟ್ಟಕ್ಕೆ ಇದು ಬರುತ್ತೆ. ಬೆಳಗ್ಗೆನೆ ಒಂದು ಒಳ್ಳೆ ಎತ್ತನ್ನ ಹೊಡ್ಕೊಂಡು ಕಡ್ಕೊಂಡು ತಂದವ್ರು ಇಲ್ಲಿ. ಈ ಗಾಡಿ ನಂಬರ್ ಇದು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಸುಮ್ಮನೆ ಆಯ್ತು. ಎಲ್ಲಿ ಕಡಿತಾರೋ ಎಲ್ಲ ಏನೋ ಒಂದು ಮಾಡ್ಸೋಣ. ಆಯ್ತು, ತೊಂದರೆ ಇಲ್ಲ. ಸೊ ನಡೀಲಿ, ಎಲ್ಲಿವರೆಗೆ ನಡೀತದೆ ಇದೆಲ್ಲ? ಯಾಕೆ ಈಗ ಮುಚ್ಕೊಂಡು ಇರ್ಬೇಕು, ಅಲ್ಲಿ ಹಾಕಿ ಅಲ್ಲಿ ಸುಮ್ಕಿರ್ಬೇಕು. ನಾವು ಕಾಣಿಸ್ತಾರವ ಅಲ್ಲಿ ಕಮಿಷನರ್ ನೋಡ್ತಾರ ಲೈನಲ್ಲಿ, ಸುಮ್ಮನೆ ಇರ್ಬೇಕಷ್ಟೇ. ಅದನ್ನ ಈ ಚೀಲ ಓಪನ್ ಮಾಡಿಲಿ, ಎತ್ಬಿಟ್ಟು ಚೀಲ ಓಪನ್ ಮಾಡು. ಏನು ಮುಚ್ಚಿಟ್ಕೊಳ್ಳೋದು ಮಾಡೋದು ಅನಾಚಾರಕ್ಕಲ್ಲಿ? ಎತ್ತು ಓಪನ್ ಮಾಡೋ. ಆಯ್ತು, ಓಪನ್ ಮಾಡೋ. ಆಯ್ತು, ಆದ್ರೂ ಹಾಕಿಸ್ತಿಂಕಂತ ಓಪನ್ ಮಾಡಲ್ಲಿ. ಅದನ್ನ ತೆಗಿಯ. ಆಯ್ತು ಸಾಹೇಬ್ರೆ, ಇವ್ರನ್ನ ಇದು ದಾಖಲಾತಿ ಚೆಕ್ ಮಾಡಿ ಬಿಟ್ಟು ಕಳಿಸ್ತಕ್ಕಂಥ ಜವಾಬ್ದಾರಿ ನಮ್ದು. ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ನಮ್ಮ DCP ಸಾಹೇಬ್ರು, APC ಬೇರೆ ಎಲ್ಲ ಲೈನಲ್ಲಿ ಇದ್ದಾರೆ. ನೋಡ್ಲಿ, ತೊಂದರೆ ಇಲ್ಲ.